ಮಂಡ್ಯ ರಾಜಕಾರಣದಲ್ಲಿ ಜಾತಿಯದ್ದೇ ದೊಡ್ಡ ವಿಚಾರ ಆಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ಕೂಡ ಹಾಲಿ ಸಂಸದರು ಪದೇ ಪದೇ ಸುಮಲತಾ ಅವರ ಜಾತಿ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಇರೋದು ಬಹಳ ಟೀಕೆಗೂ ಕೂಡ ಕಾರಣ ಆಗ್ತಾ ಇದೆ, ಬಹಳ ಚರ್ಚೆಯನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಮದುವೆ ಆದ ನಂತರದಲ್ಲಿ ಗಂಡನ್ನ ಜಾತಿಯೇ ಹೆಂಡತಿಗೆ ಬರೋದಲ್ಲವೇ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಶಿವರಾಮೇಗೌಡರು ಅದ ಹೆಂಗ್ ಬರುತ್ತೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲೇ ಮದುವೆ ಆದ ಮೇಲೆ ಗಂಡನ ಜಾತಿನೇ ಹೆಂಡತಿಗೆ ಬರೋದು, ಇದು ಸುಮಲತಾ ಪರ ಕಾಂಗ್ರೆಸ್ ನಾಯಕ ಬ್ಯಾಟ್ ಬೀಸಿರುವಂತ ಸಂದರ್ಭ. ಯಾರು ಆ ಕಾಂಗ್ರೆಸ್ ನಾಯಕ? MTB ನಾಗರಾಜ್, ಹೊಸಕೋಟೆಯ ಶಾಸಕ ಜೊತೆಗೆ ಸಚಿವ MTB ನಾಗರಾಜ್ ಸಂಸದ ಶಿವರಾಮೇಗೌಡ ಅವರ ಟೀಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಸರ್ಕಾರದ ಸಾಧನೆಗಳನ್ನ ಮುಂದಿಟ್ಕೊಂಡು ಕೈ ಮುಗಿದು ಮತ ಕೇಳಬೇಕು, ಅದನ್ನ ಬಿಟ್ಟು ಈ ಜನರ ಭಾವನೆಗಳನ್ನ ಕೆರಳಿಸುವಂತ ನಿಟ್ಟಿನಲ್ಲಿ ಜಾತಿ ವಿಚಾರವನ್ನ ಬಳಸಬಾರದು ಅಂತ MTB ನಾಗರಾಜ್ ಹೇಳಿದ್ದಾರೆ. ಸರ್ಕಾರದ ಸಾಧನೆಗಳನ್ನ ತೋರಿಸಿ ಕೈ ಮುಗಿದು ಮತಯಾಚಿಸಬೇಕು. ಸುಮಲತಾ ಅವರು ಗೌಡ್ತಿ ಅಲ್ಲ ನಾಯ್ಡು ಅಂತ ಶಿವರಾಮೇಗೌಡರು ಪದೇ ಪದೇ ಹೇಳ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಚಿವ MTB ನಾಗರಾಜ್. ಜಾತಿ ಮುಖ್ಯ ಅಲ್ಲ. ಅಂಬರೀಷ್ ಯಾವ ಜಾತಿನಪ್ಪ? ಒಬ್ಬ ಗೌಡ್ರ ಜಾತಿನಲ್ಲಿ ಹೋಗಿ ಮದುವೆ ಆಗಿ 28 ವರ್ಷ ಅವ್ರ ಜೊತೆಯಲ್ಲಿ ಸಂಸಾರ ಮಾಡಿ ಅವ್ರಿಗೂ ಒಬ್ಬ ಗಂಡು ಮಗನಿದ್ದಾನೆ. ಇಬ್ಬರು ಮಿಲಿನ ಆದಮೇಲೆ ಜಾತಿ ಆಯಮ್ಮನೂ ಗೌಡ್ರೇ ಆದರು. ಅರ್ಥ ಆಯ್ತು ನಿನಗೆ? ಇದು ರಾಜಕೀಯವಾಗಿ ಬಣ್ಣ ಕಟ್ಟಲಿಕ್ಕೆ ಆಗ ಮಾತಾಡೋಕೆ ಹೋಗಬಾರ್ದು. ನಾವು ರಾಜಕೀಯದಲ್ಲಿ ನಾವು ಓಟ್ ಕೇಳಬೇಕು ನಾವು. ಸೊ ಇದು MTB ನಾಗರಾಜ್ ಅವರು ಹೇಳದಂತಹ ಮಾತು. ಹಾಗಾದ್ರೆ ಈ ತರದ ಮಾತಾಡೋದಕ್ಕೆ ಕಾರಣ ಆಗಿದ್ದೇನು ಅಂತ ನಾನು ಮೊದಲೇ ಹೇಳಿದಾಗೆ ಎಲ್ಲ ಶಿವರಾಮೇಗೌಡರು ನಿನ್ನೆ ತನಕನೂ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್. ಹಾಗಾದ್ರೆ ಎಲ್ಲ ಶಿವರಾಮೇಗೌಡರು ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ MTB ನಾಗರಾಜ್ ಅವರು ಹೇಗೆ ಟಾಂಗ್ ಕೊಟ್ಟಿದ್ದಾರೆ, ಇವರಿಬ್ಬರ ಹೇಳಿಕೆಗಳನ್ನ ಮತ್ತೊಮ್ಮೆ ನೋಡ್ಕೊಂಬೋಣ ಬನ್ನಿ ನಾವು. ಇವನು ನಾಯ್ಡು, ರಾಕ್ಲೈನು ನಾಯ್ಡು, ಸುಮಕ್ನು ನಾಯ್ಡು, ಗೌಡ್ರುಗಳ ಏನಾಗ್ಬೇಕು? ನಾಯ್ಡುಗಳ ಭಯನ ಮಂಡ್ಯ ಜಿಲ್ಲೆ ಮಾಡಕ್ ಬೆಂಗಳೂರಲ್ಲೆಲ್ಲ ವರ್ಷ ಹುಟ್ಟಿದ ನಾಯ್ಡುಗಳು. ಜಾತಿ ಮುಖ್ಯ ಅಲ್ಲ. ಅಂಬರೀಷ್ ಯಾವ ಜಾತಿನಪ್ಪ? ಒಬ್ಬ ಗೌಡ್ರ ಜಾತಿನಲ್ಲಿ ಹೋಗಿ ಮದುವೆ ಆಗಿ 28 ವರ್ಷ ಅವ್ರ ಜೊತೆಯಲ್ಲಿ ಸಂಸಾರ ಮಾಡಿ ಅವ್ರಿಗೂ ಒಬ್ಬ ಗಂಡು ಮಗನಿದ್ದಾನೆ. ಇಬ್ಬರು ಮಿಲಿನ ಆದಮೇಲೆ ಜಾತಿ ಆಯಮ್ಮನೂ ಗೌಡ್ರೇ ಆದರು. ಅರ್ಥ ಆಯ್ತು ನಿನಗೆ? ಇದು ರಾಜಕೀಯವಾಗಿ ಬಣ್ಣ ಕಟ್ಟಲಿಕ್ಕೆ ಆಗ ಮಾತಾಡೋಕೆ ಹೋಗಬಾರ್ದು. ನಾವು ರಾಜಕೀಯದಲ್ಲಿ ನಾವು ಓಟ್ ಕೇಳಬೇಕು ನಾವು. MTB ನಾಗರಾಜ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬಹಳ ತಿಳುವಳಿಕೆಯ ಹೇಳಿಕೆಯನ್ನ ಕೊಟ್ಟರು. ಬಹಳ ಅವ್ರು ಹೇಳಿರೋ ಪ್ರಕಾರವಾಗಿ ನೋಡಿದ್ರೆ ಪತಿ ಜಾತಿ ಆಕೆಯನ್ನ ಮದುವೆ ಅಂದ್ರೆ ಒಂದು ಯುವತಿ ಅಥವಾ ಮಹಿಳೆ ಪತಿಯ ಜಾತಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಥವಾ ಸುಮಲತಾ ಅವರು ಅಂಬರೀಷ್ ಅವರನ್ನ ವಿವಾಹವಾಗಿ ಸುಮಾರು 28 ವರ್ಷಗಳ ಕಾಲ ಅವರು ಜೀವನ ನಡೆಸಿದ್ದಾರೆ, ದಾಂಪತ್ಯ ಜೀವನವನ್ನ ನಡೆಸಿದ್ದಾರೆ. ಅವರ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಾವು ಪುತ್ರ ಕೂಡ ಇದ್ದಾರೆ. ಅವರ ಹೆಸರು ಕೂಡ ಅಭಿಷೇಕ್ ಗೌಡ ಅಂತ ನಾವು ಇಲ್ಲಿ ಗಮನಿಸೋದಾದ್ರೆ ಗೌಡ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇಂತಹ ಸಂದರ್ಭದಲ್ಲಿ ಪತ್ನಿಯ ಜಾತಿ ಬೇರೆ ಅಂತ ಅದು ಹೆಂಗೆ ಹೇಳಕ್ಕಾಗುತ್ತೆ ಅನ್ನುವಂಥದ್ದನ್ನ MTB ನಾಗರಾಜ್ ಅವರು ಹೇಳಿದ್ದಾರೆ. ಇನ್ನೊಂದು ವಿಚಾರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಓಟ್ ಕೇಳಬೇಕು. ಹೆಂಗೆ ಕೇಳಬೇಕು? ಸರ್ಕಾರದ ಸಾಧನೆ ಏನೇನಿದೆ ಅಥವಾ ನಮ್ಮ ಪಕ್ಷದ ಸಾಧನೆ ಏನಿದೆ, ಪಕ್ಷಕ್ಕೆ ನಮ್ಮ ಕೊಡುಗೆ ಏನಿದೆ, ಪಕ್ಷದ ಕೊಡುಗೆ ಮಂಡ್ಯಕ್ಕೆ ಏನಿದೆ, ಇಂಥ ವಿಚಾರಗಳನ್ನೆಲ್ಲ ಇಟ್ಕೊಂಡು ಮತ ಕೇಳಲಿ. ಅದು ಬಿಟ್ಟು ಈ ಥರ ಭಾವನಾತ್ಮಕ ವಿಚಾರಗಳನ್ನು ಇಟ್ಕೊಂಡು ಜಾತಿ ವಿಚಾರ ಎಲ್ಲ ಇಟ್ಕೊಂಡು ವೋಟ್ ಕೇಳೋದು ತಪ್ಪು ಅನ್ನುವಂಥದ್ದನ್ನ MTB ನಾಗರಾಜ್ ಅವರೇ ಹೇಳಿದ್ದಾರೆ. ಅವರೇನು ವಿರೋಧ ಪಕ್ಷದಲ್ಲಿ ಕೂತು ಹೇಳಿರುವಂಥ ಸ್ಟೇಟ್ಮೆಂಟ್ ಅಲ್ಲ ಇದು. MTB ನಾಗರಾಜ್ ಅವರು ಈ ಮೈತ್ರಿ ಪಕ್ಷದ ಪ್ರಮುಖ ಸದಸ್ಯ, ಜೊತೆ ಮೈತ್ರಿಯಲ್ಲಿ ಒಂದು ಪ್ರಮುಖ ಸದಸ್ಯ, ಜೊತೆಗೆ ಅವರು ಸರ್ಕಾರದಲ್ಲಿರುವಂಥ ಸಚಿವ ಕೂಡ. ನವೀನ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನವೀನ್, ಬಹುಶಃ ನಮ್ಮ ಮೈತ್ರಿ ಪಕ್ಷದವರು ಈಗಾಗ ಅವರು ಸದಸ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನು ನಾವು ಸಮರ್ಥಿಸಿಕೊಳ್ಬೇಕು. ಈ ತರದ್ ಬಹುಶಃ ಯಾವ ಭಾವನೆಯಲ್ಲೂ MTB ನಾಗರಾಜ್ ಅವರಲ್ಲಿ ಇರಲಿಲ್ಲ. ತಪ್ಪು ಅನ್ನುವಂಥದ್ದು ಕಡಾಖಂಡಿತವಾಗಿ ಹೇಳಿದ್ದಾರೆ. ಖಂಡಿತ ಮಾಲ್ತೇಶ್, ಏನು ಈಗಾಗಲೇ ಏನು ಮಂಡ್ಯದಲ್ಲಿ ಜಾತಿ ರಾಜಕೀಯ ಶುರುವಾಗಿರ್ತಕ್ಕಂಥ ಶಿವರಾಮೇಗೌಡರು ಹೇಳ್ತಾ ಇರ್ತಕ್ಕಂಥ ಹೇಳಿಕೆ ಅಕ್ಷರಶಃ ತಪ್ಪು. ಏನೊಂದು ಯಾವುದೇ ಒಂದು ಮತಯಾಚನೆ ಕೊಡ್ಬೇಕಾದ್ರೆ ನಮ್ಮ ಸರ್ಕಾರದ ಸಾಧನೆಗಳನ್ನು ಬಿದ್ದು ಮತಯಾಚನೆ ಮಾಡಬೇಕು ಮತ್ತು ನಮ್ಮ ಒಂದು ಏನು ನಾವು ಸಾಧನೆ ಮಾಡಿರ್ತಕ್ಕಂಥ ಹೇಳಬೇಕು ಹೊರತು ಯಾವುದೇ ಕಾರಣಕ್ಕೂ ಒಂದು ಆ ಜಾತಿ ರಾಜಕೀಯನ ಮುಂದೆ ಇಟ್ಕೋಬಾರ್ದು. ಆದರೆ ಇಲ್ಲಿ ಏನು ಪದೇ ಪದೇ ಸುಮಲತಾ ಅವರು ನಾಯ್ಡು ಅಂತಕ್ಕಂಥದ್ದು ಒಂದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಏನೋ ಒಂದು ಗಂಡ ಹೆಂಡತಿ ಒಂದು 28 ವರ್ಷ ಸಂಸಾರ ಮಾಡಿದ್ಮೇಲೆ ಗಂಡನ ಜಾತಿ ಹೆಂಡತಿಗೆ ಬರ್ತೈತೆ ಹೊರತು ಬೇರೆಯವ್ರಿಗೆ ಬರೋದಿಲ್ಲ. ಹೀಗಾಗಿ ಆಕೆಯು
ಗೌಡ್ತಿಯೇ ಆಗ್ತಾಳೆ ಹೊರತು ನಾಯ್ಡು ಆಗೋದಿಲ್ಲ. ಆದ್ರೆ ಈ ರೀತಿ ಒಂದು ಜನರನ್ನು ಕೆರಳಿಸೋ ನಿಟ್ಟಿನಲ್ಲಿ, ಈ ರೀತಿಯ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಡಬಾರ್ದು. ಇದು ಯಾರೇ ಕೊಟ್ಟರು ತಪ್ಪು ಸಾಧನೆಗಳು ಹಿಡಿದೇ ಮತಯಾಚನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಶಿವರಾಮೇಗೌಡರ ವಿರುದ್ಧ FTP ನಾಗರಾಜ್ ಅವರು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ನವೀನ್.